ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲೋವರೆಗೂ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಚೇತನ್ ಕುಮಾರ್ ಅಂತೇಳಿ ಬಹುಜನ ಭಾಗೀರಥಿ ವೇದಿಕೆ ರಾಜ್ಯಾಧ್ಯಕ್ಷರು. ಏನಿವತ್ತು ನಾನು ವಿಜಯಪುರ ಜಿಲ್ಲೆಗೆ ಬಂದಿದ್ದೀನಿ ಅಂತಂದರೆ ಭಾರತೀಯ ಭೀಮಸೇನೆ ಮತ್ತು ಬಹುಜನ ಭಾಗೀರಥಿ ವೇದಿಕೆಯಿಂದ ದಲಿತ ಸಿಎಂ ಬೇಕು ಅಂತೇಳಿ ಹೋರಾಟ ಮಾಡಲಿಕ್ಕೆ ಇಲ್ಲಿವರೆಗೂ ಬಂದಿದ್ದೀನಿ. ನಾನು ರಾಜ್ಯಾದ್ಯಂತ 2 ಜಂಟಿ ಸಂಘಟನೆಗಳು ಸೇರಿ ನಮಗೆ ದಲಿತ ಸಿಎಂ ಬೇಕು, ನಮಗೆ ಸ್ವಾತಂತ್ರ್ಯ ಬಂದು 77 ವರ್ಷ ಕಳೆದರೂ ಕೂಡ ಇದುವರೆಗೂ ನಮಗೆ ಒಂದು ದಲಿತ ಸಿಎಂ ಸಿಕ್ಕಲಿಲ್ಲ. ಯಾಕಂದರೆ ಯಾವುದೇ ಪಕ್ಷದಲ್ಲಾಗಲಿ, ಅದು ಯಾವುದೇ ಪಕ್ಷ ಅಂತ ಹೆಸರು ಬೇಡ, BJP ಆಗಿದ್ದು, ಕಾಂಗ್ರೆಸ್ ಆಗ್ಬೋದು, ಮತ್ತೊಂದು ಪಕ್ಷ ಆಗಿರ್ಬೋದು, ಯಾವುದೇ ಪಕ್ಷದಲ್ಲಾಗಲಿ ದಲಿತರು ದುಡಿತಾ ಇದ್ದಾರೆ. ಸುಮಾರು ಎಷ್ಟೋ ವರ್ಷಗಳಿಂದ ದಲಿತರು ದುಡ್ಕೊಂಡು ಬರ್ತಾರೆ. ಬರೀ ಎಷ್ಟೇ ದುಡಿದ್ರು ಕೂಡ ಅವರು ಗುಲಾಮಗಿರಿನೇ ತೋರಿಸ್ಕೊಳ್ತಾರೆ ಇದ್ದಾರೆ. ದಲಿತರನ್ನ ಗುಲಾಮಗಿರಿ ಅಂತಲೇ ಇಟ್ಕೊಳ್ತಾ ಇದ್ದಾರೆ. ಎಷ್ಟೇ ಬಂದರೂ ಬರೀ 13% ಜನ ಇವತ್ತು ವಿಧಾನಸೌಧ ಹೊರಗಡೆ ಕೂತ್ಕೊಂಡು ಆಡಳಿತ ಮಾಡ್ತಾರೆ. ಯಾವತ್ತು ನಮ್ಮ ಜನ ಆಡಳಿತ ಮಾಡೋದು, ಯಾವತ್ತು ನಮ್ಮ ಜನ ಎಲ್ಲ ಉದ್ಧಾರ ಆಗೋದು, ಯಾವತ್ತು ಬಾಬಾ ಸಾಹೇಬ್ ರಾಷ್ಟ್ರೀಯ ಕನಸುಗಳನ್ನ ನಾವು ಈಡೇರಿಸೋದು ಅಂತೇಳಿ ನಮ್ಮ ಕ್ವಶನ್ನು. ಈಗ ಯಾರಾಗಬೇಕು ದಲಿತ ಸಿಎಂ? ಇವಾಗ ದಲಿತ ಸಿಎಂ ಇವಾಗ ನಮಗೆ 3-4 ಜನ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ಅವ್ರ ಮಗನಿಗೆ ಕೊಡಲಿ, ಇಲ್ಲ ನಮ್ಮ ಇವ್ರಿಗೆ ಕೊಡಲಿ, ಜಿ ಪರಮೇಶ್ವರ್ ಅವ್ರಿಗೆ ಕೊಡಲಿ. ಪರಮೇಶ್ವರ್ಗೆ ಕೊಡ್ತೀನಿ ಅಂದ್ಬಿಟ್ಟು ಮೊನ್ನೆ ನಮ್ಮ ಸಿಎಂ ಯಾವುದೋ ಒಂದು ಪ್ರೆಸ್ ಮೀಟಲ್ಲಿ ಹೇಳ್ತಾರೆ, ಪರಮೇಶ್ವರ್ಗೆ ಕೊಡೋಕ್ಕೆ ನನಗೇನು ಅಭ್ಯಂತರ ಇಲ್ಲ, ನಾನು ಕೊಡ್ತೀನಿ ಅಂತೇಳಿ. ಹೈಕಮಾಂಡ್ ಕೊಟ್ಟರೆ ಹೈಕಮಾಂಡ್ ಕೊಟ್ಟರೆ ನೀವೇನು ಕೊಡೋದು, ಹೈಕಮಾಂಡ್ ಕೊಟ್ಟರೆ ನೀವು ಕೂಡ ಸೈಡ್ ಬರಲೇಬೇಕಾಗುತ್ತೆ. ಬಟ್ ನಿಮ್ಮ ಆಸೆ ಆಕಾಂಕ್ಷೆಗಳು ಇವಾಗ ಕೆಲವರು, ಈಗ ನಮ್ಮ ದಲಿತ ಸಿಎಂಗಳು ಕೂಡ, ನಮ್ಮ ದಲಿತ ಹೋರಾಟಗಾರರು, ನಮ್ಮ ದಲಿತ MLAಗಳು MP ಗಳು ಕೂಡ ನಾನೊಂದು ಕಿವಿ ಮಾತೇನು ಹೇಳ್ತೀನಿ ಅಂದರೆ, ನೀವು ಫಸ್ಟ್ ಕೂಡ ನೀವು ಕೂಡ ಸ್ವಲ್ಪ ಗುಲಾಮಗಿರಿನ ಸೈಡ್ಗೆ ಇಡಿ ಅಂತ ಕೇಳ್ತೀನಿ ನಾನು. ಯಾರನ್ನೇ ಆಗಲಿ, ಮೊನ್ನೆ ಯಾರೋ ಒಬ್ಬರು ಹೇಳ್ತಾರೆ, ಅವ್ರು ಹೆಸರು ಬೇಡ ಹೇಳ್ತಾರೆ, ಆಕಾಂಕ್ಷಿ ಇದ್ದಾರೆ, DK ಶಿವಕುಮಾರ್ ಆಕಾಂಕ್ಷಿ ಇದ್ದಾರೆ, ಫಸ್ಟ್ ಅವರು ಸಿಎಂ ಆಗಲಿ, ಆಮೇಲೆ ತದನಂತರ ನಾವಾಗೋಣ ಅಂತೇಳಿ. ಬೇಡ ಸ್ವಾಮಿ, ಅದಕ್ಕೋಸ್ಕರ ನೋಡಿ ಇಷ್ಟು ವರ್ಷಗಳು ನಾವು ಕಾಯ್ದುಕೊಂಡಿದ್ದೀವಿ. ಬರೀ 13% ಜನ ಇವತ್ತಿಗೂ ಸಿಎಂಗಳು ಎಲ್ಲ ಹಾಕೊಂಡು ಎಲ್ಲ ಹೋಗ್ತಾ ಇದ್ದಾರೆ. ನಾವು ಯಾವತ್ತಾಗೋದು? ನಿಮ್ಮ ನಂಬ್ಕೊಂಡ್ರೆ ಜನ ಏನಾಗಬೇಕು? ನೀವೇನೋ 4 ಜನ ಇದ್ರೆ ಏನೋ ಮಾಡ್ಕೊಂಡು ಹೋಗ್ಬಿಡ್ತೀರಾ. ನಿಮ್ಮನ್ನ ಗೆಲ್ಸ್ಕೊಂಡು ಈ ಜನ ಹೋರಾಟಗಳು ಮಾಡ್ಕೊಂಡು ಫ್ಲಾಗ್ ಹಿಡ್ಕೊಂಡು ಸಿಎಂ ಬದಲಾವಣೆ ಆಗಿ ಬೇರೆ ಸಮಾಜಕ್ಕೆ ಕೊಟ್ಟರೆ ಬೇರೆಯವರು ಕೊಟ್ಟರ ದಲಿತ ಮುಖಂಡರ ನಿಲುವು ಏನು ಮುಂದೆ? ನಿಲುವು ಖಂಡಿತ ಹೋರಾಟ ಆಗುತ್ತೆ. ಎಲ್ಲದಕ್ಕೂ ನಾವು ಅದಕ್ಕೆ ಖಂಡಿಸ್ತಾ ಎಲ್ಲ ಜಿಲ್ಲೆಗಳಲ್ಲೂ, ಪ್ರತಿ ಜಿಲ್ಲೆಗಳಲ್ಲೂ ದಲಿತ ಸಂಘಟನೆಗಳು ಹೋರಾಟ ಮಾಡೇ ಮಾಡ್ತವೆ. ದಲಿತ ಸಿಎಂ ಬರೋವರೆಗೂ ಈ ಹೋರಾಟ ಮುಕ್ತಾಯ ಮಾಡೋದಿಲ್ಲ. ದಲಿತ ಸಿಎಂ ಬೇಕೇ ಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರು, IPCC ನವದೆಹಲಿ. ವಿಷಯ: ದಲಿತ ಮುಖ್ಯಮಂತ್ರಿ ಆಗ್ರಹಿಸಿ ವಿಜಯಪುರ ನಗರದ ಪ್ರಮುಖ ಬೀದಿಗಳಲ್ಲಿ ಬೈಕ್ ರ್ಯಾಲಿ ಮುಖಾಂತರ ಒತ್ತಾಯಿಸುವುದು. ಭಾರತೀಯ ಭೀಮಸೇನೆ ಮತ್ತು ಬಹುಜನ ವಿಧಾನ ವೇದಿಕೆ 2 ಸಂಘಟನೆಗಳು ಒತ್ತಾಯ ಮೇರೆಗೆ ಈ ಮೇಲ್ಕಂಡಿನ ವಿಷಯ ಸಂಬಂಧಿಸಿದಂತೆ ಸ್ವಾತಂತ್ರ್ಯ ಬಂದು 77 ವರ್ಷ ಆದರೂ ಸಹ ದಲಿತರಿಗೆ ಸಿಕ್ಕ ಏನು ಬಹುಮಾನ ಇಲ್ಲ. ರಾಜಕೀಯ 90ರಷ್ಟು ದಲಿತ ಮತಗಳನ್ನು ನೀಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಬರುವಂತೆ ಮತ್ತು ಮಾಡುವಂತೆ ದಲಿತ ಸಮೂಹಕ್ಕೆ ಮುಖ್ಯಮಂತ್ರಿಯಾಗಿ ಸ್ಥಾನವನ್ನು ನೀಡುವಂಥ ಮನವಿ ರಾಜ್ಯದಲ್ಲಿ ಇಂದುವರೆಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಮತ್ತು G ಪರಮೇಶ್ವರ್ ಅವರನ್ನು, ಸತೀಶ್ ಜಾರಕಿಹೊಳಿ ಅವರನ್ನು, HV ಮಾದೇವಪ್ಪನವರು ನಿರಂತರವಾಗಿ ಕಾಂಗ್ರೆಸ್ ಪಕ್ಷದಿಂದ ಹೆಚ್ಚು ದುಡಿಯುವುದರಿಂದ ಇವರಲ್ಲಿ ಯಾರಿಗೂ ಒಬ್ಬರಿಗೂ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅಂತ ಈ ಒತ್ತಾಯದ ಪೂರಕವಾಗಿ ದಲಿತ ಮುಖ್ಯಮಂತ್ರಿಗಳಾಗಬೇಕೆಂದು ನಮ್ಮ ಬೇಡಿಕೆ. ನಮ್ಮ ರಾಜ್ಯ ಭಾರತೀಯ ಭೀಮಸೇನಾ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ ಅವರು ಒತ್ತಾಯದ ಮೇರೆಗೆ ಬೈಕ್ ರ್ಯಾಲಿ ಮಾಡುವ ಮುಖಾಂತರ ಈ DC ಆಫೀಸ್ ಬಂದು ನಮ್ಮ DC ಅವರಿಗೆ ಮನವಿ ಕೊಡುವುದೇನೆಂದರೆ, ಇವತ್ತಿನ ದಿನಮಾನಗಳಲ್ಲಿ ನಮ್ಮ ದಲಿತರು ಹಿಂದುಳಿದ ಕಾರಣ ನಮ್ಮ ದಲಿತರಲ್ಲಿ ಒಬ್ಬ CM ಆದರೆ ನಮ್ಮನ್ನು ಎತ್ತಿ ಹಿಡಿತಾರೆ ಅನ್ನೋದು ಒಂದು ಗುರಿಯಾಗಿರುತ್ತೆ. ಅದರ ಮುಖಾಂತರ ಈ ಪತ್ರವನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ.